ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 32 ವರ್ಷದಿಂದ ನಾವು ಸಂಪಾದನೆ ಮಾಡಿ ಇಟ್ಟಿದ್ದು ಪಾಪ ನಮ್ಮ ಮಿಸ್ಸಸ್ ಕಷ್ಟಪಟ್ಟು. ಅವರು ಹೆಂಗಸರು ಬುದ್ಧಿವಂತರು. ಮಕ್ಳಿಗೆ ಅದು ಇಬ್ಬರು ಹೆಣ್ಮಕ್ಳಿಗೂ ಭಾಗ ಕೊಡಬೇಕಾಗಿತ್ತು. ಆ ಸಂಡೆ ಕೊಡಬೇಕಾಗಿತ್ತು ನಾವು. ಆ ಸಂಡೆನೇ ಭಾಗ ಮಾಡಬೇಡ, ಅವ್ರದ್ದು ಲಾಕರ್ ಇಲ್ಲ ಮಮ್ಮಿ ಇಲ್ಲೇ ಇರಲಿ ಅಂತ ಹೇಳಿ, ಈ ಲಾಕರ್ನ ಯಾರು ಹೊಡಿತಾರೆ ಅನ್ನೋದು ಒಂದು ನಂಬಿಕೆ. ಆಮೇಲೆ ಇಲ್ಲಿ ಯಾರು ಅಂಥವ್ರು ಬರಲ್ವಲ್ಲ ಅನ್ನೋದೊಂದು ನಂಬಿಕೆ ಮೇಲೆ ನಾವು ಸುಮ್ಮನೆ ಆಗಿದ್ರು. ಸೊ ಸಂಡೇ ಇದ್ದಿದ್ರು ಅವ್ರಿಗೆ ಐಫೋನ್ ಕೂಡ 2 ಇತ್ತು. ನಮ್ಮ ಮಗ ಇಬ್ಬರಿಗೂ ಹೆಣ್ಮಕ್ಳಿಗೆ ಕೊಡೋಕ್ಕೆ, ಸೊಸೆಗೊಂದು ಹೆಣ್ಮಗು ಕೊಡೋಕೆ ಕೂಡ ಅವನು ತೆಗೆದಿಟ್ಟಿದ್ದ, ಸರ್ಪ್ರೈಸಾಗಿ ಕೊಡಬೇಕು ಅಂತ. ಅದನ್ನು ಎತ್ಬಿಟ್ಟಿದ್ದಾರೆ. ಸ್ವಲ್ಪ ಗೋಲ್ಡ್ ಎಷ್ಟು ಕೆಜಿ ಇತ್ತು ಸರ್? ಗೋಲ್ಡ್ ಅಪ್ರಾಕ್ಸಿಮೇಟ್ ಒಂದು 11.5 kgs ಹೋಗಿದೆ. ಸಿಲ್ವರ್ ಒಂದು ಸ್ವಲ್ಪ, ಕ್ಯಾಶ್ ಒಂದು ಸ್ವಲ್ಪ ಹೋಗಿದೆ. ಸೊ ಇದೆಲ್ಲ ಆಗಿದೆ. ಇವ್ರನ್ನು ಅಲ್ಲಿಂದನೇ DCP ನಾರಾಯಣ್ ಅವರು ನಮಗೆ ಸ್ವಲ್ಪ ಭಾಳ ಆತ್ಮೀಯ. ಅವ್ರಿಗೆ ಫೋನ್ ಮಾಡಿ ಅವರು ಇಲ್ಲಿರೋ DCP ವೈಟ್ಫೀಲ್ಡ್ಗೆ ಹೇಳಿ ACP ಎಲ್ಲ ಬಂದು ಅವ್ರ ಕೆಲಸ ಅವ್ರು ಅವತ್ತು ಮಾಡಿದ್ದಾರೆ. ಎಲ್ಲ ನಡೀತಾ ಇದೆ. ಕಷ್ಟಪಟ್ಟಿರೋ ದುಡ್ಡು ದೇವ್ರು ನಮಗೆಲ್ಲೂ ಮೋಸ ಮಾಡಲ್ಲ. ಬಂದು ಸಿಗುತ್ತೆ ಅನ್ನೋದೊಂದು ಅಭಿಮಾನ ಇಟ್ಕೊಂಡಿದ್ದೀರಿ, ಒಂದು ಆಸೆ. ನೋಡೋಣ. ನಾನು ಹೇಳೋದೇನು ಅಂತಂದರೆ, ಈ ಕಾನೂನು ಇಷ್ಟೊಂದು ಹದಗೆಡ್ತಾ ಇದೆ. ಈಗ ನಮ್ಮಂಗೆ ನಾವೆಲ್ಲೋ ಒಂದು ಕಡೆ ಸುಧಾರಿಸ್ಕೊಬೋದು. ಬೇರೆಯವರೆಲ್ಲ ಪಾಪ ಎಲ್ಲೋ ಇದು ಚಿನ್ನಾಭರಣ ಕದಿಯೋದು ಅಲ್ದಿರ ಜೀವಕ್ಕೆ ಅಪಾಯಕಾರಿ ಆದರೆ ಭಾಳ ಕಷ್ಟ. ಎಷ್ಟೋ ಜನ ನಮ್ಮ ಬೆಂಗಳೂರಲ್ಲಿ ಕೆಲಸದವ್ರನ್ನ ಇಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಒಂದು ಕಿವಿ ಮಾತು, ಹುಷಾರಾಗಿ ನೋಡ್ಕೊಂಡು ಇಟ್ಕೊಬೇಕು ನಾವು ಅಂತ ಅವ್ರಿಗೂ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೇಪಾಳವ್ರು ಅಂತ ಅವ್ರು ಕೊಟ್ಟಿದ್ದಾರೆ. ನಾವು ನೇಪಾಳ ಅಂತ ನಾವು. ಬಟ್ ಇವ್ರ ಇನ್ವೆಸ್ಟಿಗೇಷನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಗಂಡ ಹೆಂಡ್ತಿನಿ ಅಲ್ಲ ಅಂತ ನಮ್ಗೆ ಇನ್ವೆಸ್ಟಿಗೇಷನ್ ಗೊತ್ತಾಗ್ತಾ ಇದೆ. ಇವ್ರು ನೇಪಾಳವರ ಹೆಸರುಗಳು ಕೂಡ ಚೇಂಜ್ ಆಗಿದ್ದಾವೆ. ಅದಕ್ಕೆ ಎಲ್ಲ 22 ದಿವಸ ಏನೋ ಆಗಿತ್ತು. 22 days. ಯಾರು ರೆಫರೆನ್ಸ್ ಮಾಡಿ ಆನ್ಲೈನ್ ಅಲ್ಲಿ ಏನಾದ್ರು? ಇಲ್ಲ, ಅವ್ರು ಹಿಂದೆ ಇದ್ರಲ್ಲ, ವಿಕಾಸ್ ಆಮೇಲೆ ಅವನ ಹೆಂಡತಿ ಇದ್ರು. ಒಂದು 6 ತಿಂಗಳು ನಮ್ಮ ಹತ್ರ ಕೆಲಸ ಮಾಡ್ತಿದ್ರು. ಅವ್ರಿಗೆ ನಾವು, ನೀನು ಸಡನ್ ಆಗಿ ಕೆಲಸ ಬಿಟ್ಬಿಟ್ರೆ ಆಗಲ್ಲ, ನೀನು ಊರಿಗೆ ಹೋಗ್ಬಿಟ್ರೆ ಆಗಲ್ಲ, ನೀನು ಬೇರೆ ಯಾರನ್ನೆಲ್ಲ ಒಬ್ಬರನ್ನ ಫ್ಯಾಮಿಲಿ ತಂದಿಟ್ಬಿಟ್ಟು ಹೋಗಪ್ಪ, ಇದು ಮನೆಯಲ್ಲಿ ಕೆಲಸಗಳು ಜಾಸ್ತಿ ಇದ್ದಾವೆ, ಸ್ವಲ್ಪ ಎಲ್ಲ ಜೋಡಿಸ್ಬೇಕು, ಇನ್ನೊಂದು ಮಾಡಬೇಕು ಅಂತ ಹೇಳಿದ್ಮೇಲೆ ಅವರು ಕರ್ಕೊಂಬಂದ್ಬಿಟ್ಟಿದ್ದು. ಅವರು ನೀವು? ನನ್ನ ಹೆಸರು ಶಿವಕುಮಾರ್ ಅಂತ. ಸರ್, ನೀವು ಅವತ್ತು ಮನೇಲಿ ಇರ್ಲಿಲ್ವಾ? ಹೋಗಿದ್ರಿ ಅಂತ? ನಾವು ಆಲ್ರೆಡಿ ಫ್ರೆಂಡ್ಸು ನಾವೆಲ್ಲ ಫಿಲಿಪೀನ್ಸ್ಗೆ ಬಾಲಿಗೆ ಬುಕ್ ಮಾಡಿದ್ರಿ. ಇನ್ನೂ 30th ರಿಟರ್ನ್ ಆಗಬೇಕಾಗಿತ್ತು. ನಾನು ಇದು ಗೊತ್ತಾಗಿದ್ದ ತಕ್ಷಣ ಸಂಡೇನೇ ಬಂದ್ಬಿಟ್ಟೆ ನಾನು. ಸರ್, ಇನ್ನೊಂದು ಅಂದರೆ ಈಗಾಗಲೇ ಸಾಕಷ್ಟು ಪೊಲೀಸರು ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ರು, ಈ ರೀತಿಯಾಗಿ ಮನೆಯಲ್ಲಿ ಯಾರು ಇಲ್ಲದೇ ಇರೋಂಥ ಟೈಮಲ್ಲಿ ಪೊಲೀಸರಿಗೆ ಒಂದು ಇಂಟಿಮೇಟ್ ಮಾಡೋಗಿ ನಾವು ಗಸ್ತು ಆಗ್ತಾ ಇರ್ತೀವಿ ಅಂತ. ಆ ಥರ ಏನಾದರೂ ಮಾಡಿದ್ರು? ಇಲ್ಲ, ನಾನು ಯಾವಾಗೂ ನಾನು ಹೊರಗಡೆ ಹೋದರೆ ಮಾಡ್ಬಿಟ್ಟು ಹೋಗ್ತಿದ್ದೆ. ಈ ಟೈಮು ನಮ್ಮ ಅಳಿಯ ಯಾರು ಇರ್ತಾರಲ್ಲ, ನಮ್ಮ ಅಳಿಯ ಇದ್ದಾನೆ, ಮಗನೂ ಇದ್ದಾನೆ ಅಂದ್ಕೊಂಡು ನಾನು ಅಷ್ಟೊಂದು ಇದು ತೊಗೊಂಡಿರಲಿಲ್ಲ. ಈ ಸತಿ ಅದು ಮಿಸ್ ಆಯಿತು. ಇಲ್ಲಾಂದರೆ ಯಾವಾಗೂ ನಾನು ರಿಪೋರ್ಟ್ ಕೊಟ್ಬಿಟ್ಟೆ ಹೋಗ್ತಿದ್ದೆ. ಯಾರಾದ್ರೂ ನಮ್ಮ ಪೊಲೀಸ್ಗೆ ಮಾಡ್ಬಿಟ್ಟು ಸ್ವಲ್ಪ ನೋಡ್ಕೊಳ್ರಿ, ಕಳಿಸಿ, ವಯಸ್ಸೆಲ್ಲ ಇದು ಕಳಿಸಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೆ. ಇದು ಸ್ವಲ್ಪ ಮಿಸ್ ಆಯಿತು. ಇದೆಲ್ಲ ನೋಡಿಕೊಂಡು